ಆರ್ಎಸ್ಎಸ್ಗೆ ಲಗಾಮು ಹಾಕೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಕಾನೂನು ಚೌಕಟ್ಟಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಅಂದ್ರು ಸಿಎಂ. ಆರ್ಎಸ್ಎಸ್ನಿಂದ ಏನ್ ತಪ್ಪಾಗಿದೆ ಹೇಳಿ ಅಂದ್ರು ವಿಜಯೇಂದ್ರ. ಒಂದೇ ಮಾತರಂ ಗೀತೆಯನ್ನ ಸೋನಿಯಾ ಗಾಂಧಿ ತಡೆದಿದ್ದಾರೆ ಎಂದು ಬಿಜೆಪಿ ಕೆಂಡ. ಇದೆಲ್ಲ ಸುದ್ದಿ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಸರ್ಕಾರದ ಸಾರ್ವಜನಿಕ ಆಸ್ತಿಗಳ ಬಳಕೆ ನಿಯಂತ್ರಣ ಕಾಯ್ದೆ ದಿನ ದಿನಕ್ಕೂ ಆರ್ಎಸ್ಎಸ್ ನಾಯಕರ ರೋಷಾಗ್ನಿಗೆ ತುಪ್ಪ ಸುರಿತಾ ಇದೆ. ಯಾವುದೇ ಸಂಘಟನೆ ಆಗಲಿ ನೋಂದಣಿ ಮಾಡಿಕೊಳ್ಳಬೇಕು ಅಂತ ಸಚಿವರು ಪಟ್ಟು ಹಿಡಿದಿದ್ದಾರೆ. ಬಿಎಲ್ ಸಂತೋಷ್ ಮಾತಿಗೆ ರಿಯಾಕ್ಟ್ ಮಾಡುತ್ತಾ ಸ್ಪಷ್ಟನೆ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್, ಯಾರು ಕೂಡ ಗಾಬರಿ ಪಡಬೇಡಿ, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಡಿಕೆ ಮಾತಿಗೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವ ಕುಮಾರಸ್ವಾಮಿ, ಏನು ಪುರುಷಾರ್ಥ ಸಾಧನೆ ಮಾಡ್ತಾ ಇದ್ದೀರಿ ಅಂತ ಖಾರವಾಗಿ ಕುಟುಕಿದ್ದಾರೆ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡವ್ರು ಅವ್ಯಾರ ಮಾಡ್ತಾ ಇದಾರ. ಅದರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿ. RSS ಇದು ಸಂತೋಷ್ ಜಿ ಅವರು ಗಾಬರಿ ಯಾರು ಪಡ್ಕೊಳ್ಬೇಕಾದೇನು ಅವಶ್ಯಕತೆ ಇಲ್ಲ. ಕಾನೂನು ಚೌಕಟ್ಟಿನಲ್ಲೇ ನಾವೆಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಯಾರು BJPಯವರು ತೊಂದರೆ ಮಾಡ್ಕೊಳ್ಳೋದು ಬೇಡ, ಕಾಂಗ್ರೆಸ್ ಅವರು ಮಾಡ್ಕೊಳ್ಳೋದು ಬೇಡ, ದಳದವರು ಮಾಡ್ಕೊಳ್ಳೋದು ಬೇಡ, ಯಾವ ಸಂಘಟನೆಯವರು ಮಾಡ್ಕೊಳ್ಳೋದು ಬೇಡ. ಇದ್ಯಾವುದೋ RSSನ ಬಿಲ್ ಅಂತೆ, ಇನ್ನೊಂದು ಬಿಲ್. ಏನು ಪುರುಷಾರ್ಥ ಸಾಧನೆ ಮಾಡ್ತೀರಿ ಇದರಿಂದ? ಅದರಿಂದ ಏನು ನಿಮಗೆ ತೊಂದರೆ ಆಗಿರೋದೇನು? ಅದಕ್ಕೊಂದು ಕಾನೂನು ಮಾಡಬೇಕಲ್ಲ, ಅದಕ್ಕೆ ಮಾಡಿದ್ದಾರೆ. RSS ದೃಷ್ಟಿ ಇಟ್ಕೊಂಡೇನು, ನನಗೆ ಗೊತ್ತಿದ್ದಾಗೆ RSS ದೃಷ್ಟಿ ಇಟ್ಕೊಂಡು ಅಥವಾ ಯಾರನ್ನಾದರೂ ಸ್ಪೆಸಿಫಿಕ್ ಆಗಿ ಇಂಥವ್ರಿಗೆ ಅಂತೇಳಿ ಮಾಡಿಲ್ಲ ಅನ್ನೋದು ನನಗೆ ಇರುವಂಥದ್ದು, ನನ್ನ ಗಮನದಲ್ಲಿರುವಂಥದ್ದು. ಅದನ್ನು ಅವರು ನಮಗೋಸ್ಕರ ಮಾಡಿದ್ದಾರೆ ಅಂತ ಯಾಕೆ ಅವ್ರು ತಿಳ್ಕೊಳ್ಬೇಕು ಗೊತ್ತಿಲ್ಲ ನನಗೆ. ಸಂಘಟನೆಯನ್ನ ನೋಂದಣಿ ಮಾಡಲ್ಲ ಅಂತ ಸಂತೋಷ ಹೇಳಿದ್ದಕ್ಕೆ ಸಚಿವರು ಕೆಂಡ ಕಾರ್ತಾ ಇದ್ದಾರೆ. ನಿನ್ನೆಯಷ್ಟೇ ಹೊಸ ಬಾಂಬ್ ಸಿಡಿಸಿದ್ದ ವಿಜಯಾನಂದ ಕಾಶ್ಯಪ್ಪನವರ್ RSSಗೆ ಕಳ್ಳ ದುಡ್ಡು ಬರ್ತಾ ಇದೆ ಅಂತ ಹೇಳಿದ್ರು. ಈ ಮಾತಿಗೂ ಕಿಡಿಕಾರಿದ ಕುಮಾರಸ್ವಾಮಿ, ನಿಮಗೆ ಎಲ್ಲಿಂದ ಹಣ ಬರ್ತಾ ಇದೆ, ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಲೇವಡಿ ಮಾಡಿದ್ದಾರೆ. ಇವ್ರಿಗೆ ಬರುವಂಥ ದುಡ್ಡು RSS ಅಂತ ತೋರಿಸ್ಬೇಕಾಗತ್ತಲ್ಲ. ಈಗ ರಿಜಿಸ್ಟ್ರೇಷನ್ ಮಾಡಿದರೆ ಕಳ್ಳ ದುಡ್ಡು ಬರುತ್ತೆ ಇವ್ರಿಗೆ. ಮತ್ತು ಇಷ್ಟು ದುಡ್ಡು ಎಲ್ಲಿಂದ ಬಂತು ಇವ್ರಿಗೆ? ಭಾರತೀಯ ಜನತಾ ಪಕ್ಷದವ್ರಿಗೆ. ಅಯ್ಯೋ, ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? ನಿಮಗೆ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನು ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನು ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ಸರ್ಕಾರದ ನಿಲುವಿಗೆ ಪಂಚ್ ಕೊಟ್ಟ ವಿಜಯೇಂದ್ರ, RSSನಿಂದ ಏನು ತಪ್ಪಾಗಿದೆ ಹೇಳಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ HC ಬಾಲಕೃಷ್ಣ ಮಾತನಾಡಿ, ನೋಂದಣಿ ಮಾಡಿಸಿದ್ರೆ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ. ಏನಿವತ್ತು ಕಾನೂನು ಬಾಹಿರ ಅಥವಾ ಇಲ್ಲಿಗಲ್ ಆಕ್ಟಿವಿಟಿ ಏನಾಗಿದೆ RSS ಕಡೆಯಿಂದ, ಇದ್ರ ಬಗ್ಗೆ ಮಾತನಾಡ್ದೇನೆ ಇವತ್ತು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತೇಳಿ ಒಂದೇ ನೆಪ ಹಿಡ್ಕೊಂಡು ಮಾಡೋದಕ್ಕೆ ನೂರಾರು ಕೆಲಸ ಇದೆ ಗೃಹ ಸಚಿವರಿಗೆ, ರಾಜ್ಯದ ಗೃಹ ಸಚಿವರಿಗೆ. ಅದನ್ನು ಮಾಡೋದು ಬಿಟ್ಟು ಈ ರೀತಿ ಕಾಲಹರಣವನ್ನು ಮಾಡ್ತಾ ಇದ್ದಾರೆ. ಈಗ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನಾಹುತ ಏನು? ಈಗ ಅನಾಹುತ ಏನು ಮಾಡಿಸ್ಕೊಂಡ್ರೆ ನೀವು ಹಂಗಾದ್ರೆ RSSನವ್ರು ಏನಾದ್ರೂ ನೀವು ಮಾಡಿಸ್ಕೊಡ್ಲಿಲ್ಲ ಅಂತಂದ್ರೆ ಅಲ್ಲೇನೋ ಇಲ್ಲಿಗಲ್ ಆಕ್ಟಿವಿಟೀಸ್ ನಡಿಬೋದು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಮೂಡ್ತದೆ ಎಲ್ರಿಗೂ. ನಾನು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ನಾನು ಎದುರ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕೆ. ನಾನು ಲೀಗಲ್ ಆಗಿದ್ರೆ ಯಾಕೆ ಎದುರ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕೆ? ಈ ವಾಕ್ಸಮರಗಳ ನಡುವೆ ಕಾಂಗ್ರೆಸ್ನ ಭಾರತ ಜೋಡೋ ಎಳೆದು ತಂದ HDK, ಇದು ಯಾರಪ್ಪನ ಮನೆಯದ್ದು, ರೌಡಿಸಂ ಬೆಳೆಸೋದಕ್ಕೆ ಯುವಕರನ್ನ ಸಂಘಟನೆ ಮಾಡ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ. 4,000 ಇಲ್ಲಿ ಮಾಡೋದವ್ರಿಗೆ 10 ಲಕ್ಷ ಒಂದೊಂದು ಸಂಖ್ಯೆ 1,000 ಕೋಟಿ ಯಾರಪ್ಪನ ಮನೆ ಏನ್ರಿ? ಯಾರಪ್ಪನ ಮನೆ ಇದು? ಭಾರತ್ ಜೋಡೋ ಯಾರವರು? ಇವತ್ತು ಈ ರೌಡಿಸಮ್ನ ಬೆಳೆಸಲಿಕ್ಕೆ ಇವರು ಭಾರತ್ ಜೋಡೋ ಹೆಸರಿನಲ್ಲಿ ಯುವಕರನ್ನ ಸಂಘಟನೆ ಮಾಡ್ತೀವಿ, ಅವರಿಗೆ ದೊಡ್ಡ ಮಟ್ಟದಲ್ಲಿ ಏನೊಂದು ಜ್ಞಾನ ಮೂಡಿಸ್ಕೊಡ್ತೀವಿ ಆ ಸಂಘದ ಮುಖಾಂತರ ಅಂತೇಳಿರೋದು. 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಅದರಂತೆ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಆಚರಿಸಲಾಗಿತ್ತು. ಇದೇ ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಗೀತೆಯನ್ನ ಸೋನಿಯಾ ಗಾಂಧಿ ತಡೆದಿದ್ದಾರೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ಟ್ವೀಟ್ ಮೂಲಕ ಸೋನಿಯಾ ಗಾಂಧಿ ವಿಡಿಯೋ ಹಂಚಿಕೊಂಡಿದ್ದ ಬಿಜೆಪಿ, ಒಂದೇ ಮಾತರಂ ಗೀತೆ ಅಂದ್ರೆ ಅವರಿಗೆ ಇರಿಸು ಮುರಿಸು. ಸೋನಿಯಾ ಅವರು ಹಾಡನ್ನ ನಿಲ್ಲಿಸುವಂತೆ ಸನ್ನೆ ಮಾಡಿದ್ರು. ರಾಹುಲ್ ಗಾಂಧಿ ಸಹ ಹಾಡು ಹಾಡುವಾಗ ವಿಚಲಿತರಾಗಿದ್ರು ಅಂತ ಆರೋಪಿಸಿದೆ. ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್, ಒಂದೇ ಮಾತರಂ ಗೀತೆಗೆ ಅವಮಾನ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. इंदिरा भवन में पूरा वंदे मातरम गाया गया, इसमें कोई वाद विवाद का सवाल नहीं हुआ. ಇದೇ ವಿಚಾರವಾಗಿ ಕಿಡಿಕಾರಿದ ಅಮಿತ್ ಶಾ, ಇದು ಕಾಂಗ್ರೆಸ್ನ ನಾಚಿಕೆಗೇಡಿತನ. ಸೋನಿಯಾ ಅವರೇ, ದೇಶದ 140 ಕೋಟಿ ಜನ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ, ನಿಮ್ಮ ಈ ಕೆಲಸವನ್ನ ದೇಶದ ಜನ ಕ್ಷಮಿಸೋದಿಲ್ಲ ಅಂತ ಗುಡುಗಿದ್ರು. कांग्रेस की नेत्री सोनिया जी ने कांग्रेस अध्यक्ष को गान रोकने का कहा.
सोनिया जी 140 करोड़ की जनता आपको देख रही है। ಟ್ವೀಟ್ನಲ್ಲಿ ಕಿಡಿಕಾರಿದ ಪ್ರಹ್ಲಾದ್ ಜೋಶಿ ರಾಷ್ಟ್ರೀಯ ಭಾವನೆ ಬಗ್ಗೆ ಗಾಂಧಿ ಕುಟುಂಬಕ್ಕೆ ಯಾಕೆ ಇಷ್ಟೊಂದು ಅಸಹನೆ ಅಂತ ಪ್ರಶ್ನಿಸಿದ್ದಾರೆ. ಸೋನಿಯಾ ಗಾಂಧಿ ನಡೆಗೆ ರಾಜ್ಯ ಬಿಜೆಪಿ ನಾಯಕರು ಹಾಗೂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಅವ್ರ ಮೈಂಡ್ ಸೆಟ್ ಗೊತ್ತಿದೆ ನಮಗೆಲ್ಲ. ಆ ಮೈಂಡ್ ಸೆಟ್ಟಿನ ಬಿಹೇವಿಯರ್ ಇಂದ ಹೊರಗಡೆ ಬಂದಿದೆ. ಸೋನಿಯಾ ಗಾಂಧಿ ಅವರ ನಡವಳಿಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಖಂಡಿಸ್ತಾ ಇದ್ದಾರೆ. ಖರ್ಗೆ ಅವರಿಗೆ ಒಂದು ಕುರ್ಚಿ ಹಾಕೋದಕ್ಕೆ ಹೇಳಿದೆ, ನಾನು ಒಂದೇ ಮಾತರಂ ನಿಲ್ಲಿಸಿ ಅಂತ ಹೇಳಲಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ. ವಂದೇ ಮಾತರಂಗೆ ಅವಮಾನ ಮಾಡಿದ್ದಾರೆ ಅಂತ ಆರೋಪಿಸಿ ಮಂಗಳೂರಿನ ಊರ್ವ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಮುಖಂಡ ವಿಕಾಸ ಪುತ್ತೂರು ದೂರು ನೀಡಿದ್ದಾರೆ. ಸೋನಿಯಾ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿದ್ದಾರೆ. ಇದು ಕಾನೂನಿನ ಪ್ರಕಾರ ಅಪರಾಧ. ಆದ್ದರಿಂದ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 195 ಮತ್ತು 352 ಅಡಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಅವರ ಮೇಲೆ ತನಿಖೆ ಆರಂಭಿಸಬೇಕು. 2018ರಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ ಹನುಮಂತ ಮಾವಿನ ಮರದ ಸ್ಪರ್ಧೆ ಮಾಡಿದ್ದರೆ ಸಿದ್ದರಾಮಯ್ಯ ಸೋಲ್ತಾ ಇದ್ರು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ಸಮೀಪದ ತೋಗುಣಸಿ ಗ್ರಾಮದಲ್ಲಿ ಮಾತನಾಡಿದ ಅವರು, ಅವತ್ತು ಕುರುಬ ಸಮುದಾಯದವರು ಸಿದ್ದರಾಮಯ್ಯಗೆ ಲೈಫ್ ಕೊಟ್ಟರು. ಇದು ಹನುಮಂತ ಮಾವಿನ ಮರದವರಿಗೆ ಸಲ್ಲುತ್ತೆ. ಈ ಹನುಮಂತ ಮಾವಿನ ಮರದವರನ್ನ ಜಾತಿ ಹೆಸರಿನಲ್ಲಿ ತಿರಸ್ಕರಿಸಬೇಡಿ ಅಂತ ಹೇಳಿದ್ರು.